ಬಿಲ್ಲವ ಸೇವಾ ಸಂಘ ಕುಂದಾಪುರ ಇದರ ಮಹಿಳಾ ಸಂಪದದ ಕಾರ್ಯಾಧ್ಯಕ್ಷರಾದ ಸುಶೀಲಾ ಸುರೇಶ್ ಪೂಜಾರಿ ಅವರು ವೇದಿಕೆಯ ದಯವಿಟ್ಟು ಎಲ್ಲರೂ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಹಾಗೆ ನಮ್ಮ ಶ್ರೀಮತಿ ಪೂರ್ಣಿಮಾ ಆರ್ ಪೂಜಾರಿ ಯೂಟ್ಯೂಬರ್ ಮುಂಬೈ ಟು ಕರ್ನಾಟಕ ಚಾನೆಲ್ ಮೇಲ್ಭಾಗಕ್ಕೆ ಬರಬೇಕು. ಹಾಗೂ ಮಹಿಳಾ ಸಂಪದದ ಉಸ್ತುವಾರಿಯಾದ ಬೇಬಿ ರಂಗ ಪೂಜಾರಿ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಹಾಗೆ ಮಹಿಳಾ ಸಂಪದದ ಕಾರ್ಯದರ್ಶಿ ಶಾರದಾ ಬಾಬು ಪೂಜಾರಿ ಅವರು ವೇದಿಕೆಯಲ್ಲಿ ಬರಬೇಕು. ಇಲ್ಲಿ ಸಜ್ಜಾಗಿರುವ ಜ್ಯೋತಿಯನ್ನ ಬೆಳಗುವುದರ ಮುಖೇನ ಶುಭಾರಂಭಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಜೊತೆಗೆ ನಾವು ಈ ಕೈಗೊಂಡಿರುವ ಕಾರ್ಯಕ್ರಮಕ್ಕೆ ದೇವರುಗಳ ಅನುಗ್ರಹವನ್ನು ಸಂಪ್ರಾಪ್ತಿಸಿಕೊಂಡು ಶುಭಾರಂಭವನ್ನು ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲು ಶ್ರೀ ದೇವರ ಭಕ್ತಿ ನಾಮಾವಳಿಗೆ ಕಂಠವಾಗಲು ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಮಹಿಳಾ ಸಂಪದ ಸದಸ್ಯರು. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ, ಲಕ್ಷ್ಮೀ ರಾಜು ಹೇರೂರ್ ಇವರ ಕಿರುಪರಿಚಯ. ಲಕ್ಷ್ಮೀ ರಾಜು ಹೇರೂರ್ ಅವರು ಮೂಲತಃ ಬ್ರಹ್ಮವರದ ಹತ್ತಿರದ ಹೇರೂರಿನವರು. ಇವರು ತಮ್ಮ BA ಪದವಿಯನ್ನು ಟಾಟಾ MA5 ಕಾಲೇಜ್ ಆಫ್ ಎಜುಕೇಶನ್ ಮಣಿಪಾಲದಲ್ಲಿ ಪಡೆದು 2017-19ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡದಲ್ಲಿ MA ಪದವಿಯನ್ನು ಪಡೆದು ಅವರ ಅಭಿರುಚಿಯಾದ ಬರವಣಿಗೆಯತ್ತ ಹೆಜ್ಜೆ ಹಾಕಿದರು. ಇವರ ಒಂದು ಕತೆ ಪುಸ್ತಕ ಕಥೆಗಳಲ್ಲೊಂದು ಕತೆ 2021ರಲ್ಲಿ ಪ್ರಕಟಗೊಂಡಿತು. ಇವರು ಕಥೆಗಾರ್ತಿ, ಕವಿ, ಲೇಖಕಿ. ಇವರು ಲೇಖನಗಳು ಮುಂಬೈ ಪತ್ರಿಕೆ ಅಲ್ಲದೆ ಊರಿನ ಪತ್ರಿಕೆಗಳಾದ ತರಂಗ, ಉದಯವಾಣಿ, ಕರ್ಮವೀರ ಪತ್ರಿಕೆಗಳಲ್ಲಿಯೂ ಪ್ರಕಟಗೊಂಡಿವೆ. ಅಮೂಲ್ಯ ಪತ್ರಿಕೆಯವರಾದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆದ ಕಥಾ ಸ್ಪರ್ಧೆಯಲ್ಲಿ ಇವರಿಗೆ 3ನೇ ಬಹುಮಾನ ಬಂದಿದೆ. ಇವರು ಕುಂದಾಪುರದ ರೇಡಿಯೋದಲ್ಲಿ 2025ರಲ್ಲಿ ತಮ್ಮ ಸ್ವತಃ ರಚಿಸಿದ ಕಥೆ ಮತ್ತು ಕವನ ಓದಿದ್ದಾರೆ. ಇವರ ಪ್ರತಿಭೆ ಕೇವಲ ಬರವಣಿಗಷ್ಟೇ ಸೀಮಿತವಾಗದೆ ಇವರು ಒಳ್ಳೆಯ ನಿರೂಪಕಿ, ವಾಗ್ಮಿ, ಯಕ್ಷಗಾನ ಕಲಾವಿದೆ ಮತ್ತು ತಾಳಮದ್ದಲೆಯ ಅರ್ಥಗಾರ್ತಿ ಕೂಡ ಹೌದು. ಶ್ರೀಮತಿ ಪೂರ್ಣಿಮಾ ರಾಘವೇಂದ್ರ ಪೂಜಾರಿ ಅವರು ಮೂಲತಃ ಕುಂದಾಪುರ ತಾಲೂಕು ವಯಸ್ಸಿನ ಕನ್ನಡ ಸೋನಿಯಾ ಪೂಜಾರಿ ಮತ್ತು ಗುಲಾಬಿ ಪೂಜಾರಿ ದಂಪತಿಗಳ ಪ್ರಥಮ ಪುತ್ರಿ. 2009ರಲ್ಲಿ ಮದುವೆಯಾಗಿ ಮುಂಬೈನಲ್ಲಿ ಸಂಸಾರಿಕ ಜೀವನ ಪ್ರಾರಂಭಿಸಿದರು. ಇವರಿಗೆ 2 ಗಂಡು ಮಕ್ಕಳು. ಸಂಸಾರಿಕ ಜೀವನದೊಂದಿಗೆ ತಾವು ಏನನ್ನಾದರೂ ಸಾಧಿಸಬೇಕು ಎಂಬ ಉದ್ದೇಶ ಹೊಂದಿರುವ ಪೂರ್ಣಿಮಾ ಅವರು ಪತಿ ರಾಘವೇಂದ್ರ ಪೂಜಾರಿಯವರ ಬೆಂಬಲದಿಂದ ಮ್ಯಾನಿ ಇಮಿಟೇಷನ್ ಫ್ಯಾಕ್ಟರಿ ಎನ್ನುವ ಹೆಸರಿನಲ್ಲಿ ಸಣ್ಣ ಉದ್ಯಮವನ್ನು ಸ್ಥಾಪಿಸಿದರು. ಕಾಲಾನಂತರದಲ್ಲಿ ಈ ಉದ್ಯಮವನ್ನು ತೊರೆದು ಕ್ರೀಡೆಯಲ್ಲಿ ಆಸಕ್ತಿ ಇರುವ ಇವರು ಪವರ್ ಲಿಫ್ಟಿಂಗ್ನಲ್ಲಿ ತರಬೇತಿ ಪಡೆದು ಹಲವಾರು ಕಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. 2025ರಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಲೆವೆಲ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 3 ಗೋಲ್ಡ್ ಮೆಡಲ್ಗಳನ್ನು ತನ್ನದಾಗಿಸಿಕೊಂಡರು. ಇವರ ಈ ಸಾಧನೆ ಬಿಲ್ಲವ ಸಮುದಾಯಕ್ಕೆ ಹೆಮ್ಮೆಯ ವಿಷಯ. ಇವರು ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ. ಶ್ರೀಮತಿ ಪೂರ್ಣಿಮಾ ಅವರು ಕರ್ನಾಟಕದ ಕಲೆ, ಸಂಸ್ಕೃತಿ, ಕ್ರೀಡೆಯನ್ನು ಜನರಿಗೆ ಪರಿಚಯಿಸಲು ತನ್ನದೇ ಆದ ಯೂಟ್ಯೂಬ್ ಚಾನೆಲ್ ಮುಂಬೈ ಟು ಕರ್ನಾಟಕ ಎಂಬ ಹೆಸರಿನಲ್ಲಿ ಆರಂಭಿಸಿದ್ದಾರೆ. ತಮ್ಮ ಈ ಮಾಧ್ಯಮದ ಮೂಲಕ ಕನ್ನಡ ತುಳು ಸಂಘ ಸಂಸ್ಥೆಗಳಿಗೆ ಕಂಟೆಂಟ್ ಕ್ರಿಯೇಟ್ ಮಾಡುತ್ತಿದ್ದಾರೆ. ಕನ್ನಡ ತುಳು ಸಾಧಕರನ್ನು ನಮ್ಮ ದೇವಸ್ಥಾನಗಳ ಹಿನ್ನೆಲೆಯನ್ನು ಸಮಾಜಕ್ಕೆ ಪರಿಚಯಿಸುತ್ತಿದ್ದಾರೆ. ಬಹುಮುಖ ಪ್ರತಿಭೆಯ ಪೂರ್ಣಿಮಾ ಅವರು ಮಹಿಳಾ ಸಶಕ್ತೀಕರಣಕ್ಕೆ ಒಂದು ಉತ್ತಮ ಉದಾಹರಣೆ. ಇವರ ಮುಂದಿನ ಪ್ರಯಾಣ ಶುಭಕರವಾಗಲಿ, ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಬಿಲ್ಲವ ಸೇವಾ ಸಂಘ ಕುಂದಾಪುರ ಮುಂಬೈಯ ಪರವಾಗಿ ಹಾರೈಸುತ್ತೇವೆ. ಧನ್ಯವಾದಗಳು. ಶ್ರೀಮತಿ
ಪೂರ್ಣಿಮಾ ಪೂಜಾರಿ ಅವರಿಗೆ ಸುಮತಿ ಎಸ್ ಪೂಜಾರಿ ಅವರು ಶಾಲು ಹೊದಿಸಿ ಪುಷ್ಪ ಗೌರವ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಮಹಿಳಾ ಸಂಪದದ ಉಸ್ತುವಾರಿ ಬೇಬಿ ರಂಗ ಪೂಜಾರಿ. ಧನ್ಯವಾದಗಳು. ದೇವತೆಯಲ್ಲಿ ಸಮಾನರಾದ ನಾರಿಯರು ಪುರುಷರ ಜೀವನದಲ್ಲಿ ಬಹಳಷ್ಟು ಪಾತ್ರಧಾರಿಗಳಾಗಿ ಪ್ರವೇಶ ಮಾಡ್ತಾರೆ. ಕಾರ್ಯೇಶು ದಾಸಿ, ಕಾರ್ಯದಲ್ಲಿ ದಾಸಿಯಂತೆ ಅವರು ಸಹಾಯ ಮಾಡಿದರೆ, ಸಲಹೇಶು ಮಂತ್ರಿ, ಹೇಗೆ ರಾಜನಿಗೆ ಒಬ್ಬ ಮಂತ್ರಿ ಸಲಹೆ ಕೊಡ್ತಾನೋ ಅದೇ ರೀತಿ ಅವಳು ಗಂಡನಿಗೆ ಸಲಹೆ ಸೂಚನೆಗಳನ್ನು ತಕ್ಕ ಸಮಯದಲ್ಲಿ ಕೊಡ್ತಾಳೆ. ಪೂಜಾರಿ ಸನ್ಮಾನರು. ತಾವು 1962ನೇ ಇಸ್ವಿಯಲ್ಲಿ ಕುಂದಾಪುರ ತಾಲೂಕಿನ ತ್ರಾಸಿಯ ಕಲ್ಮೆಟ್ಟರು ಮನೆ ಶ್ರೀ ನಾರಾಯಣ ಪೂಜಾರಿ ಮತ್ತು ನಾವುಂದ ಸೇವಿನಕೆರೆ ಮನೆ ಶ್ರೀಮತಿ ಚಂದು ಪೂಜಾರ್ತಿ ದಂಪತಿಗಳ ಮಗಳಾಗಿ ಜನಿಸಿ ಪ್ರಾಥಮಿಕದ ತನಕದ ಶಿಕ್ಷಣವನ್ನು ತವರೂರಿನಲ್ಲಿ ಪಡೆದಿರುವಿರಿ. ತುಂಬು ಕುಟುಂಬದಲ್ಲಿ ಹುಟ್ಟಿದ ತಾವು ಶಿಕ್ಷಣದ ಜೊತೆಯಲ್ಲಿ ಬೇಸಾಯದ ಕೆಲಸದಲ್ಲಿ ಸಹಾಯ ಮಾಡಿದ್ದೀರಿ. ತಾವು ಕಂಕಣ ಭಾಗ್ಯ ಕೂಡಿ ಬಂದಾಗ ಏಪ್ರಿಲ್ 1984ರಲ್ಲಿ ನಮ್ಮ ಸಂಘದ ಹಿರಿಯ ಸದಸ್ಯರಾದ ಕುಂದಾಪುರ ತ್ರಾಸಿ ಸಣ್ಣ ಕುಂಬ್ರೆಯ ಮಾನ್ಯ ಗಣಪ ಪೂಜಾರಿ ಅವರನ್ನು ಬಾಳ ಸಂಗಾತಿಯಾಗಿ ಪಡೆದು ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ್ದೀರಿ. ಮದುವೆಯ ಬಳಿಕ ಮುಂಬೈಗೆ ಆಗಮಿಸಿದ ತಾವು ಪತಿಯೊಂದಿಗೆ ಉತ್ತಮ ಸಹಜೀವನವನ್ನು ನಡೆಸುತ್ತಾ ನಮ್ಮ ಸಂಘದ ಪ್ರತಿ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾ ಬಂದಿದ್ದೀರಿ. 2009ರಲ್ಲಿ ನಮ್ಮ ಸಂಘದಲ್ಲಿ ಮಹಿಳಾ ಸಮಿತಿಯನ್ನು ಪ್ರಾರಂಭ ಮಾಡಿದ ದಿನದಿಂದ 2016ರ ತನಕ ಮಹಿಳಾ ಸಮಿತಿಯ ಸಕ್ರಿಯ ಸದಸ್ಯರಾಗಿದ್ದು ಸಂಘದ ಎಲ್ಲ ಕಾರ್ಯಗಳಲ್ಲಿ ಸಹಕಾರ ನೀಡುತ್ತಿರುವಿರಿ. ತಮ್ಮ ದಾಂಪತ್ಯ ಜೀವನದಲ್ಲಿ ಸುನೀಲ್ ಮತ್ತು ಅಂಜಲಿ ಎಂಬ ಇಬ್ಬರು ಮಕ್ಕಳನ್ನು ಪಡೆದು ಅವರಿಗೆ ಉತ್ತಮ ಶಿಕ್ಷಣ ಹಾಗೂ ಉತ್ತಮ ಸಂಸ್ಕಾರವನ್ನು ನೀಡಿ ಇಬ್ಬರು ಮಕ್ಕಳು ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಈಗ ಪತಿ, ಮಕ್ಕಳು ಹಾಗೂ ಮೊಮ್ಮಕ್ಕಳೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿರುವಿರಿ. ಬ್ರಹ್ಮಶ್ರೀ ನಾರಾಯಣ ಗುರುದೇವರು ತಮಗೆ ಸಕಲೈಶ್ವರ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ನಮ್ಮ ಸಂಘದ ಮಹಿಳಾ ಸಂಪದವು ಇಂದು ದಿನಾಂಕ 8/3/2026 ರವಿವಾರ ಆಯೋಜಿಸಿರುವ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಅರಸಿನ ಕುಂಕುಮ ಕಾರ್ಯಕ್ರಮದ ಸಂದರ್ಭ CA ಪೂಜಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಮಂಜುನಾಥ್ ಬಿಲ್ಲವ ಮತ್ತು ಗೌರವ ಅತಿಥಿಗಳು ಹಾಗೂ ಅನೇಕ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಪ್ರೀತಿಯಿಂದ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ. ಬಿಲ್ಲವ ಸೇವಾ ಸಂಘ ಕುಂದಾಪುರ ರಿಜಿಸ್ಟರ್ ಮುಂಬೈ ಇದರ ವಿಶ್ವ ಮಹಿಳಾ ದಿನಾಚರಣೆಯ ದಿನದಂದು ನಮ್ಮ ಕುಂದಾಪುರ ಬಿಲ್ಲವ ಸಮಾಜದ ಹಿರಿಯ ಸದಸ್ಯರನ್ನ ಸಂಘದ ವೇದಿಕೆಯಲ್ಲಿ ಹೆಮ್ಮೆಯಿಂದ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಗೀತಾ ಗಣಪ ಪೂಜಾರಿ ದಂಪತಿಗಳಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಸಾವಿತ್ರಿ ಮಾಚ ಪೂಜಾರಿ ಸನ್ಮಾನ. ನಾವು ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿಯ ಶ್ರೀ ಪುಷ್ಪ ಪೂಜಾರಿ ಮತ್ತು ಶ್ರೀಮತಿ ನಾಗಮ್ಮ ಪೂಜಾರಿ ದಂಪತಿ. क्षितिजा एस बिल्लवा, रशिका जी पुजारी, सुमा एम पुजारी, सुमित एस पुजारी. Success is the result of perseverance, dedication and the relentless pursuit of excellence. Your remarkable achievement in becoming a company secretary is a reflection of your unwavering commitment, discipline and hard work. This accomplishment marks the culmination of years of focused effort, determination and the ability to overcome challenges with resilience. Your success is not only a
accomplishment. We extend our heartfelt congratulations and wish you continued success and excellence in all your future. To Company Secretary Shikita Shankar Revati Pillala. Next is Suma Manjunath Nanda Pujari. Education is the most powerful weapon which you can use to change the world. Your achievement in completing the Master of Commerce degree stands as a reflection of your dedication, perseverance and commitment to academic excellence. Throughout your educational journey, you have faced challenges with determination and have overcome them through hard work, discipline and a strong desire to succeed. Currently, entrusted with the responsibility of handling the foreign exchange forex department in a reputed cooperative bank, you have also demonstrated exceptional competence in managing international banking transactions with accuracy, diligence and professionalism. Your accomplishments is not only a personal milestone but also a source of immense pride for your parents, Mr. Manjunath Pujari and Mrs. Sunanda Pujari, whose support and encouragement have played a vital role in your success. The entire Pillava community shares in this joy and pride, recognizing your achievement as the testament to the values of perseverance, knowledge and determination. On this special occasion, Pillava Seva Sangha Kundapura registered Mumbai is honored to recognize and celebrate your outstanding academic accomplishment. We extend our heartfelt congratulations and wish you continued success and prosperity in your future endeavors. Pillava Seva Sangha registered Mumbai. ವಿಶ್ವ ಮಹಿಳಾ ದಿನಾಚರಣೆಯ ದಿನದಂದು ನಮ್ಮ ಸಮಾಜದ ಪ್ರತಿಭಾನ್ವಿತ ಪ್ರತಿಭೆಗಳಿಗೆ ಸನ್ಮಾನ ಗೌರವವನ್ನು ವೇದಿಕೆಯಲ್ಲಿ ಮಾಡಿದ್ದೇವೆ. ಇಂದು ನಮ್ಮ ಈ ಪಿಲ್ಲವ ಸೇವಾ ಸಂಘ ಕುಂದಾಪುರ ರಿಜಿಸ್ಟರ್ ಮುಂಬೈ ತಮಗೆ ಪ್ರತಿಭಾ ಪುರಸ್ಕಾರ ನೀಡಿರುವುದು ಪ್ರೋತ್ಸಾಹ ಎನ್ನುವುದು ಒಂದು ಮಹಾ ಉದ್ದೇಶದಿಂದ ಅಲ್ಲದೆ ಮುಂದಿನ ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಸಹಾಯವಾಗಿ ಉತ್ತಮ ಪ್ರಜೆಯಾಗಿ ಮುಂದೆ ನೀವು ಈ ಸಮಾಜಕ್ಕೆ ಹಾಗೂ ನಮ್ಮ ಈ ಸಮಾಜದ ಪ್ರತಿಭೆಗಳಿಗೆ ಪ್ರೇರಣೆಯಾಗಬೇಕು ಎನ್ನುವ ದೃಷ್ಟಿಯಿಂದ ನಿಮಗೆ ಈ ಸನ್ಮಾನ ಗೌರವ. ಪ್ರಾಮಾಣಿಕತೆ, ಸಮಯ ಪಾಲನೆ, ವಿಶ್ವಾಸಾರ್ಹತೆ, ಸತತ ಪರಿಶ್ರಮ, ಶ್ರದ್ಧೆ ಮುಖ್ಯ. ಇವುಗಳೆಲ್ಲದ ಕಾರಣವಾಗಿ ನಮ್ಮಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಎನ್ನುವ ಮಾತಿಗೆ ಪೂರಕವಾಗಿರುವ ನಮ್ಮ ಸಮಾಜದ ಪ್ರತಿಭಾನ್ವಿತ ಪ್ರತಿಭೆಗಳು ಮಂಜುನಾಥ್ ಪೂಜಾರಿ ಮತ್ತು ಕ್ಷಿತಿಜಾ ಎಸ್ ಪಿಲ್ಲವ ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಧನ್ಯವಾದಗಳು. And happy Women's Day to all the women standing over there. Thank you so much. First of all, I would like to wish everyone a very happy Women's Day. Much honor. I would like to thank my parents for sitting here for the immense support that they have shown to me. Thank you everyone for the support. Thank you all. ಹಾಗೂ ಬಿಲ್ಲವ ಸಮಾಜದ ಎಲ್ಲ ಭಾಗವೇ ಹಾಗೂ ನನ್ನ ಮಹಿಳೆಯರಿಗೆ ಎಲ್ಲರಿಗೂ ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಈ ಸಂಭ್ರಮದ ಸಂದರ್ಭದಲ್ಲಿ ಈ ಸಮಿತಿಯು ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ನನಗೆ ಭಾಗಿಯಾಗಲು ತುಂಬ ಸಂತೋಷವಾಗಿದೆ. ಹಾಗೂ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ಈ ಸಮಿತಿಯ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಮಹಿಳಾ ಸದಸ್ಯರಿಗೂ ಮನಪೂರ್ವಕ ಧನ್ಯವಾದಗಳು. ಇಂದಿನ ಆಧುನಿಕ ಯುಗದಲ್ಲಿ ಮಹಿಳೆ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿಲ್ಲ, ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿದ್ದೇವೆ. ವರ್ತಮಾನ ಕಾಲದಲ್ಲಿ ಪ್ರತಿಯೊಂದು ಮಹಿಳೆಯರು ಉದ್ಯೋಗಿಗಳಾಗಿ ಯಕ್ಷಗಾನ ರಂಗವಾಗಲಿ, ನಾಟಕ ರಂಗವಾಗಲಿ, ನಾಟ್ಯ ರಂಗವಾಗಲಿ ಎಲ್ಲರಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ ಎಂದು ಹೇಳಲು ತುಂಬ ಹೆಮ್ಮೆ ಆಗುತ್ತಿದೆ. ಆದರೆ ನನ್ನ ವಿನಂತಿ ಎಂದರೆ, ನಾವು ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ, ಎಷ್ಟು ಎತ್ತರಕ್ಕೂ ಬೆಳೆದರೂ ನಮ್ಮ ಮಣ್ಣಿನ ಸಂಸ್ಕೃತಿ, ನಮ್ಮ ತವರಿನ ಭಾಷೆ ಹಾಗೂ
ಮಾನವೀಯತೆಯನ್ನು ನೀವು ಮರೆಯಬಾರದು. ಇಂದಿನ ಮೊಬೈಲ್ ಯುಗದಲ್ಲಿ ಮಕ್ಕಳಿಗೆ ನಮ್ಮ ಕಲೆ, ನಮ್ಮ ಸಂಪ್ರದಾಯದ ಅರಿವು ಮೂಡಿಸಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಕೊನೆಯದಾಗಿ ಬಿಲ್ಲವ ಸಮಾಜವು ಸಮಾಜ ಸೇವೆ ಮೂಲಕ ಮಾಡುತ್ತಿರುವ ಕಾರ್ಯಗಳು ಸಾಗಿವು. ನಾವೆಲ್ಲರೂ ಜಾತಿ ಮತಗಳ ಭೇದವಲ್ಲದೆ ಸಂಸ್ಕೃತಿಯ ಉಳಿವಿಗೆ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಸದಾ ಕೈ ಜೋಡಿಸುವುದು ಹಾಗೂ ಸದಾ ಕೈ ಜೋಡಿಸಲು. ನನ್ನ ಈ 50ನೇ ವರ್ಷದಲ್ಲಿ ನನಗೆ ಸಣ್ಣ ವಯಸ್ಸಿನಿಂದಲೂ ಯಕ್ಷಗಾನ ಕಲಿಯುವ ತುಂಬ ಆಸಕ್ತಿ ಇತ್ತು. ಆದರೆ ನನಗೆ ಅದರ ಅವಕಾಶ ದೊರೆಯಲಿಲ್ಲ. ನನ್ನ 50ನೇ ವಯಸ್ಸಿನಲ್ಲಿ ನಮ್ಮ ಗುರುಗಳಾದ ಅಜಕಾರು ಬಾಲಕೃಷ್ಣ ಶೆಟ್ಟಿ ಇವರ ನೇತೃತ್ವದಲ್ಲಿ ನಮಗೆ ಯಕ್ಷಗಾನ ಕಲಿಯುವ ಅವಕಾಶ ದೊರಕಿದೆ. ಇಂದು 3 ವರ್ಷದಿಂದ ನಮ್ಮ ಬಾಂಡುಕ್ನ ನಿತ್ಯಾನಂದ ಸ್ವಾಮಿ ಆಶ್ರಮದಲ್ಲಿ ನಾವು 48 ಮಕ್ಕಳಿಗೆ ಯಕ್ಷಗಾನ ಕಲಿಸ್ತಾ ಇದ್ದೇವೆ. ನಮ್ಮ ತರಗತಿಯಲ್ಲಿ 8 ವಯಸ್ಸಿನಿಂದ 50 ವರ್ಷ ವಯಸ್ಸಿನ ಎಲ್ಲ ಹೆಂಗಸರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಒತ್ತರೆ ನಮ್ಮ ತರಗತಿಗೆ ಬರಬಹುದು. ನಿತ್ಯಾನಂದ ಆಶ್ರಮದಲ್ಲಿ ಪ್ರತಿ ರವಿವಾರ ಸಾಯಂಕಾಲ 4 ರಿಂದ 6 ಗಂಟೆ ತನಕ ನಮ್ಮ ಗುರುಗಳಾದ ಅಜಕಾರು ಬಾಲಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಕ್ಷಗಾನ ಕಲಿಸ್ತಾ ಇದ್ದೇವೆ. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ವೈದ್ಯತೆಯ ನಲ್ಲುಡಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇನ್ನೋರ್ವ ಅತಿಥಿಗಳಾದ ರಮಾಬಾಯಿ ಆರ್ ಕಾಮತ್ ಅವರಿಂದ ಅನಿಸಿಕೆಯ ಮಾತು. ಎಲ್ಲರಿಗೂ ನನ್ನ ನಮಸ್ಕಾರ. ಈ ಮಹಿಳಾ ದಿನದ ವುಮೆನ್ಸ್ ಡೇ ಸೆಲಿಬ್ರೇಷನ್ ಭಾಳ ಚಂದ ಮಾಡಿದ್ದೀವಿ. ಅದರಿಂದ ಎಲ್ಲರಿಗೂ ನನ್ನ ಶುಭಾಶಯಗಳು. ಇದು ಈಗಿನ ನಮಗೆ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳಿದ್ರು. ತಾಯಿ ದೇವರೆಂದುವರಿದರೆಲ್ಲರೂ ಮನೆಯ ಮೊದಲ ಪಾಠಶಾಲೆ ಜನನಿ ತಾಯಿ ಮೊದಲ ಗುರುವ ಜನನಿಯಿಂದ ಕಲಿತ ಜಗನದನ್ಯರು. ಹೊಟ್ಟೆಯಲ್ಲಿ ಹೊತ್ತು ತಾಯಿ ಬೆಟ್ಟದಷ್ಟು ಕಷ್ಟವನ್ನು ಗಟ್ಟಿ ಮನದಿ ತಂದವೋ ಸುಖ. ನೋಡಿ ತಾಯಿ ಮಹಿಮೆ ಇಷ್ಟೆಲ್ಲ ಇರ್ತದೆ. ತಾಯಿಯೇ ಮೊದಲ ಗುರು. ತಾಯಿಯಿಂದ ಮಕ್ಕಳು ಕಲಿತರೆ ಈಗ ಇಷ್ಟು ಮುಂದೆ ಬಂದಿದ್ದಾರೆ. ಸ್ತ್ರೀ ಶಿಕ್ಷಣ ಇದು ಹಿಂದಿನ ಕಾಲದಿಂದಲೂ ಉಂಟು. ನಮ್ಮ ಇದರಲ್ಲಿ ಗಾರ್ಗೆ, ಮೈತ್ರೇಯಿ ಮತ್ತು ಇವರೆಲ್ಲ ಬೇರೆ ಕಾಲದಿಂದಲೂ ಕಲಿತಿದ್ದಾರೆ. Respected dignitaries present on the dais, बिलावल सेवा ग्रुप के सारे अध्यक्ष, ट्रेजरर, members, ladies and gentlemen, and the wonderful 2 students who have recently felicitated, and the proud parents, many congratulations. And it's a great achievement for them कि आज के दिन महिला दिन ये 2 इंस्पायरिंग है काफ़ी महिलाओं के लिए, काफ़ी लेडीज़ के लिए, काफ़ी अपकमिंग जो स्टूडेंट्स है, गर्ल स्टूडेंट्स है. So you are the best example. So thank you very much for giving me the opportunity. I'll say very few words. Everyone is waiting for the lunch. आज के दिन जो जागतिक महिला दिन है, इसका सिग्निफिकेंस ये है कि महिला शक्ति को बहुत सारे सैल्यूट, बहुत सारा प्रणाम. और क्यों महिला शक्ति, जागतिक महिला, अभी मैडम ने बहुत सारे एग्जाम्पल दिए महिला शक्ति के. स्त्री जैसे महात्मा फुले की उनकी वाइफ, उन्होंने महिला शिक्षण को इंट्रोड्यूस किया. बहुत सारे महिलाएं आज बहुत सारे मुकाम पर पहुंच गई है. और एक ऐसे का कुछ कोट है, कुछ तथ्य भी है उसमें कि एक महिला एक परिवार को सजग करती है, बहुत आगे लेके जाती है. एक सशक्त महिला, एक सशक्त परिवार, एक सशक्त परिवार, एक सशक्त समाज, और एक सशक्त समाज सारे देश को सशक्त करता है. तो मेरी आज के दिन महिला दिन के लिए मैं सारे महिलाओं को एम्पावर करना चाहती हूँ. क्यों एम्पावर करना चाहती हूँ कि आप में बहुत सारे पॉजिटिव शक्ति है, बहुत सारी आपको इंस्पिरेटिव ऐसे स्टोरीज है जो आपको आगे लेके जा सकती हैं. ऐसे बहुत सारी महिलाएं जो हाउस वाइफ हैं, मेरी उनसे विनती है, आप जितने भी सारे मेंबर्स हैं, सारे महिला हैं, सारे जेंटलमैन हैं,
उनका सपोर्ट तो है ही है, बट जो हाउस वाइफ है उनको भी एक रिक्वेस्ट करना चाहती हूँ कि आप अपना जो स्वास्थ्य है, अपनी जो पॉजिटिव एनर्जी है, तो उसको आप इंस्पायर करिए, उसको आप जो आप में हिडन टैलेंट है, टैलेंट कोई भी हो सकता है, ऐसा नहीं है कि बाहर जाओ जॉब करो पैसे कमाओ, आप घर के अंदर अपने आप का मानसिक स्वास्थ्य, शारीरिक स्वास्थ्य बहुत अच्छे से आप आपको खुश रख सकते हो, बट उसके लिए आपको वन स्टेप आगे जाना है, उसके लिए आपकी जो हिडन क्वालिटीज है उसको पहचानना है। आज जो महिला है, ईच एंड एवरी महिला, घर की हो बाहर की हो, जो बाहर काम करते हैं घर काम करते हैं, दोनों का कंट्रीब्यूशन बहुत अलग है। घर की जो महिला है उनका जॉब जो है बिल्कुल थैंकलेस जॉब है, उनको कोई सैलरी नहीं मिलती है। जो बाहर जाते हैं एटलीस्ट वो एम्पावर्ड है, अपने उनको कुछ उनका बैंक बैलेंस होता है, वो अपने को सशक्त मानती है, बट जो हाउस वाइफ है वो भी कुछ कम नहीं है। अगर आप इमेजिन करो 2 दिन आपकी मम्मी, आपकी जो भी आपकी वाइफ 2 दिन कहीं चली गई, वेरी नेक्स्ट सेकेंड से कॉल चालू हो जाते, मम्मी आप कहाँ हो, अरे आप कहाँ गई हो, अरे आप कब आओगे, तो उनका जो सिग्निफिकेंस है, उनका जो इम्पोर्टेंस है, वो जब नहीं होती है तब अपने को होता है। तो मेरी एक रिक्वेस्ट है, जो भी बच्चे हैं उनके सपोर्टर है, महिलाओं का रिस्पेक्ट करें, वो जो भी काम करती है उनको एक्नॉलेज करें, उनको एक्नॉलेज करेंगे तो उनकी जो पॉजिटिविटी को और एनकरेजमेंट में मिलती है, मोटिवेट होते हैं, उनको भी ऐसे मोटिवेट करो कि आप मेरी मम्मी आप अपने लिए कुछ साइन दे दो। जैसे कई लेडीज हैं मैंने देखा है, जैसे हमारे पास कुछ पेशेंट भी आते हैं, उनके पास अपने लिए टाइम ही नहीं होता, बट उनका घर परिवार बच्चे यही उनका समय उसमें वो बहुत ज़्यादा बिताती है। बट वन रिक्वेस्ट फॉर ऑल द लेडीज, सुबह जब सारे महिलाएं का जो डेली कोर्स चालू हो जाता है वो तो किचन से चालू हो जाता है। लेडीज जैसे उठी फटाक से किचन के पास जाती है। मेरी एक रिक्वेस्ट है, जैसे भी उठो प्रे टू गॉड, जिसको आप दिल में भगवान मानते हैं, जो भी एंटिटी है, सो यू सिट एट वन प्लेस, क्लोज योर आईज फॉर एटलीस्ट 5 मिनट्स, प्रे फॉर द एंटिटी, जो भी है आपके पास, जो भी आपका ग्रैटिट्यूड है, 5 मिनट मॉर्निंग के आप अपने आप को दे दो। क्लोज योर आईज, जो भी आपके जो दिन के जो भी शेड्यूल है उसको आप अच्छे से प्लान करो, फटाक से किचन में नहीं जाना है, योगा करिए, योगा से आपकी माइंड एंड बॉडी दोनों बहुत सशक्त रहती है। योगा बिल्कुल स्लोली, कोई किसी क्लास में जाने की जरूरत नहीं, सोशल मीडिया में जाना, बिल्कुल एकदम स्लो आसन करिए, माइंडफुलनेस करिए, माइंडफुलनेस प्रैक्टिस करिए। ये प्रैक्टिस करने से बहुत सारे लेडीज के जो हार्मोनल प्रॉब्लम्स होते हैं, शारीरिक व्याधि होती है, वो सारे धीरे 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 सेटल हो जाती है। मेरी आपसे एक ही रिक्वेस्ट है, स्त्री सशक्त हो, क्योंकि स्त्री जो घर पे सारे काम करती है, बाहर जाती है, बट अपने जो हेल्थ है उसको बहुत इग्नोर करती है, बहुत इग्नोर करती है। अभी कुछ हुआ नहीं, मैं 2 दिन के बाद जाऊंगी, नहीं मेरा ये काम है, नहीं मेरे बच्चे की ये काम, ऐसे करते करते फिर बहुत डिफिकल्ट सिचुएशन आती है। तो मेरा आपसे यही कहना है, कोई भी छोटा प्रॉब्लम हो, बड़ा प्रॉब्लम है, गो टू द डॉक्टर। चेक जो हेल्थ चेकअप है, लेडीज के लिए हेल्थ चेकअप है, गो फॉर द हेल्थ चेकअप। आज की लाइफस्टाइल इज एवर चेंजिंग, बहुत पदों पद में लाइफस्टाइल चेंज हो रही है। तो मेरी आपसे रिक्वेस्ट है कि आप बहुत एम्पावर्ड हो, सो गिव टाइम फॉर योरसेल्फ एंड योर फैमिली। आप बैलेंस कीजिए, आप दोनों को बैलेंस करिए, तो आप ही हो जो आपको खुद को आगे ले जा सकती है। तो इसी बातों के साथ मैं अपना भाषण समाप्त करती हूँ। तो हैप्पी जागतिक महिला दिन, और आज का दिन आपको बहुत बहुत शुभकामना और मंगलमय के साथ आप करें। थैंक यू वेरी मच, थैंक यू। ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನೋರ್ವ ಮುಖ್ಯ ಅತಿಥಿಗಳಾದ
ಪೂರ್ಣಿಮಾ ಆರ್ ಪೂಜಾರಿ ಅವರಿಂದ ಅನಿಸಿಕೆಯ ಮಾತು. ನಮಸ್ತೆ ಎಲ್ರಿಗೂ. ಮೊದಲಿಗೆ ಮುಂಬೈನ ಸಿದ್ಧಿವಿನಾಯಕನಿಗೆ ಪ್ರಾರ್ಥನೆ ಮಾಡ್ತಾ ಮಾಡಿದರೆ ರಮ್ಮಿಂಗ ಹಾಗೂ ಭದ್ರಕಾಳಿಯಿಂದ ನಾನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಟ್ಟೆ. ನಾವು ನಿಲುವ ಸಂಘ ಅಂದ ತಕ್ಷಣ ನಾವೆಲ್ಲರಿಗೂ ನೆನಪಾಯ್ತು. ಕುಂದಾಪುರದಲ್ಲಿ ನಾರಾಯಣ ಗುರು ನಾವು ಅಂದರೆ ಮದುವೆ ಆದಮೇಲೆ ಎಲ್ಲರೂ ಮೊಬೈಲ್ ಬರ್ತೀವಿ, ಅದ್ರ ನಂತರ ನಾವು ಈ ಸಂಘಕ್ಕೆ ಜಾಯ್ನ್ ಆಗ್ತೀವಿ. ಅದಕ್ಕೂ ಮೊದಲು ನಾವು ಕುಂದಾಪುರದಲ್ಲಿರುವಂಥ ನಾರಾಯಣ ಗುರು ಕಲ್ಯಾಣ ಮಂಟಪನ ನಾವು ಯಾವಾಗಲೂ ನೋಡ್ತೀವಿ, ಹೋಗ್ತೀವಿ. ಅಲ್ಲಿ ನಡೆಯೋದು ಪ್ರತಿಯೊಂದು ಪ್ರೋಗ್ರಾಮು ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಸೊ ಇವತ್ತು ಕರೆದಂಥ ಪ್ರತಿಯೊಬ್ಬರಿಗೂ ವೇದಿಕೆಯಲ್ಲಿರುವಂಥ ಪ್ರತಿಯೊಂದು ಗಣ್ಯರಿಗೂ ನಾನು ನಮಸ್ತೆ ಹೇಳ್ತೇನೆ. ಆ್ಯಕ್ಚುಲಿ ನನಗೆ ಇದಕ್ಕಿಂತ ಮೊದಲು ನನಗೆ ಕರೆದು ಸನ್ಮಾನ ಮಾಡೋದಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಮೊದಲು ಹೇಳೋದಕ್ಕೆ ಇಷ್ಟಪಡ್ತೆ. ಎಂತಂತ ಹೇಳಿದ್ರೆ ನಾವು ಈಗ ಕುಂದಾಪುರ ಕನ್ನಡ ಎಲ್ರಿಗೂ ಗೊತ್ತಂತೇಳಿ ಅನ್ಕೊಂಡೆ ನಾನು ಕುಂದಾಪುರ ಕನ್ನಡದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೆ. ನಾವು ಕುಂದಾಪುರ ನಾವು ಕುಂದಾಪುರ ಕನ್ನಡನೇ ಯೂಸ್ ಮಾಡೋದು ಅಂತೇಳಿ ಹೇಳೋದಲ್ಲ, ಅದನ್ನು ಯೂಸ್ ಮಾಡ್ಕೊಂಡೇಳಿ ನನ್ನ ಚಾನಲ್ನ ನಾನು ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲೂ ಸ್ಪೆಂಡ್ ಮಾಡ್ತೇನೆ. ಆದರೆ ನಾವು ಅದನ್ನ ಕುಂದಾಪುರ ಕನ್ನಡ ಸ್ಟೇಜ್ ಹಿಂದೆ ಮಾತಾಡೋದಲ್ಲ, ನಾವು ನಮ್ಗೆ ಎಲ್ಲಿ ಕುಂದಾಪುರ ಕನ್ನಡದಲ್ಲಿ ಸಿಕ್ತೋ ಅಲ್ಲಿ ಮಾತಾಡ್ಕೊಳ್ಳೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕುಂದಾಪುರ ಕನ್ನಡದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೆ. ನೀವೆಲ್ಲ ನಮಗೆ ಅವತ್ತು ಕರೆದು ಸನ್ಮಾನ ಮಾಡಿದ್ರಿ, ಗೋಲ್ಡ್ ಮೆಡಲ್ ಅಂತೇಳಿ ಹೇಳಿನೋ ಅಥವಾ ಯೂಟ್ಯೂಬ್ ಚಾನಲ್ ಆಗಂತೇಳಿನೋ ಅಥವಾ ಮಣಿ ಗಣೇಶ್ ಒಂದು ಫ್ಯಾಕ್ಟ್ರಿ ಚಾಲು ಮಾಡಬಾರ್ಲಿಕ್ಕೋ ಅದಕ್ಕೆಲ್ಲ ಬೆನ್ನೆಲುಬು ಏನಿತ್ತಂತ ನಾನು ನೆಚ್ಕೊಂಡು ಅವ್ರನ್ನ ನೆನಪು ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೆ. ಎಂತಕ್ಕಂತ ಹೇಳಿದ್ರೆ ನಾವೆಲ್ಲ ಒಂದು ಮಹಿಳೆಯರು ಮದುವೆ ಬಂದಮೇಲೆ ನಮ್ಮ ಮನೆ ಮಕ್ಕಳು ಅಂತಲೇ ಇರುತ್ತೋ, ಅದ್ರ ಬಿಟ್ಟು ನಾವು ಬೇರೆ ಏನೂ ತೋರುವುದಿಲ್ಲ. ನಾವು ಯಾರಿಗೂ ಟೈಮ್ ಕೊಡುತ್ತೋ, ಮೊಬೈಲಿಗೆ ಟೈಮ್ ಕೊಡುತ್ತೋ, ಸೀರಿಯಲ್ ಕಾಂಪಿಗೆ ಟೈಮ್ ಕೊಡುತ್ತೋ, ಎಲ್ಲದಕ್ಕೂ ನಾವು ಟೈಮ್ ವೇಸ್ಟ್ ಮಾಡ್ತೋ. ದಿನಕ್ಕೆ ಎಂತಾದ್ರೂ 1 ರಿಂದ 2 ಗಂಟೆ ನಾವು ವೇಸ್ಟ್ ಮಾಡ್ತೀವಿ ಎಲ್ಲ ಕೆಲಸ ಬಿಟ್ಟು. ಜಾಸ್ತಿ ಅಂತ ಹೇಳಿದ್ರೆ ಐ थिंक आपको कन्नड़ समझ में आता है? आपने जो बोला है वो ही अलग से एक्सप्लेन कर रही हूँ बस. ಸೊ 1 ರಿಂದ 2 ಗಂಟೆ ನಾವು ಟೈಮ್ ಕೊಡುತ್ತೋ, ಇನ್ಸ್ಟಾಗ್ರಾಮ್ ಕಾಣ್ತೋ, ಫೇಸ್ಬುಕ್ ಕಾಣ್ತೋ, ಇಲ್ಲ ಸೀರಿಯಲ್ ಕಾಣ್ತೋ. ಅದೇ ಟೈಮ್ನಲ್ಲಿ ನಾವು ಇನ್ನೇನೋ ಒಂದು ಯಾರಿಗೂ ಟೈಮ್ ಕೊಡ್ತೀವಿ, ಯಾರ ಹತ್ರನೂ ಪಂಚಾಯತಿ ಮಾಡುತ್ತೋ ಅದನ್ನು ಮಾಡೋದು ಆಗ ಅಂತ ಹೇಳಿ ನಾನು ನನ್ನ ಇಷ್ಟ ಪ್ರೇಯರ್ ಮಾಡ್ಕೊಂಡೆ ಕೇಳ್ಕೊಂಡೆ. ನಾನು ಏನಾದರೂ ಮಾಡ್ತೇನೆ, ನಾನು ಯಾರಿಗೂ ಟೈಮ್ ಕೊಡ್ತೇನೆ, ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ತೇವೆ ಅಂತ ಹೇಳಿ ಅವಳಿಗೆ ನೀನು ಏನೇ ಮಾಡ ಮನೆಯೊಳಗೆ ಮಾಡು ಯಾಕಂದ್ರೆ ನನ್ನ ಮಕ್ಕಳಿಟ್ಟು ಅವ್ರ ಜೊತೆ ನೀನು ಮಾಡು. ಸೊ ನನಗೆ ಅವಾಗ ಒಂದು ಥಾಟ್ ಬಂತು, ನಾನು ಇಷ್ಟು ಮಣಿನ ತಂದೆ ಮೋದಿ ಅಂತ ಹೇಳ್ತಾರೆ, ಎಕ್ಸಾಂಪಲ್ ಕೊಟ್ಟ ಅವ್ರ ಕಲಿತ್ತು. ಅದನ್ನು ನಾನು ಸ್ಟಾರ್ಟ್ ಮಾಡಿದೆ. ಅದು ಏನು ನಾನು ಸ್ಟಾರ್ಟ್ ಮಾಡಿದೆ 1 by 1 ನನಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಕೊಟ್ಟಿದ್ದು ನನ್ನ ಯಜಮಾನ. ಸೊ ಎಂತಂತ ಹೇಳಿದ್ರೆ ನಾವು ಅಪ್ಪ ಅಮ್ಮನ ನಾನು ಯಾಕೆ ಮಾತಾಡ್ತೇನೆ ಅಂತ, ನಾವು ಅಪ್ಪ ಅಮ್ಮನಿಗೆ ಮಕ್ಕಳ ಹೇಳ್ತಾ ಅಪ್ಪ ಅಮ್ಮ ನಮ್ಮನ್ನು ಕಲಿಸ್ತಾರೆ, ನನ್ನ ಮಕ್ಕಳನ್ನ ಓದಿಸೋ ಬೆಳೆಸೋ ಅವ್ರು ಮುಂದೇನೋ ಒಂದು ಸಾಧನೆ ಮಾಡಿದ್ರು ಅಥವಾ ಒಂದು ಹೆಸರು ಉಳಿಸಿದ್ರು ಅಂತ ಹೇಳಿ ನಾವು ಅದನ್ನೆಲ್ಲ ಮದುವೆ ಆದಮೇಲೆ ನಾವು ನೆನಪಾಗ್ತೀವಿ. ನಮ್ದು ಅದೆಲ್ಲ ನಮ್ದು ಆಯಿತು, ನಮ್ಮ ಮುಗಿತು, ನಾವು ಇನ್ನು ಮದುವೆ ಆಯಿತು, ನಮ್ಮ ಮಕ್ಕಳಾಯಿತು, ಮಕ್ಕಳನ್ನ ಓದಿಸ್ಬೇಕಂತ ಹೇಳಿ. ಆಗ ನಮ್ಮ ಅಪ್ಪ ಅಮ್ಮ ಕಲಿಸ್ಕೊಂಡಿದ್ದನ್ನ ನಮಗೆ ಏನಾಯ್ತು ನಾವು ನೆರವೇರಿಸ್ಕೊಂಡು ಅವ್ರನ್ನ ಹೇಗೆ ನಾವು ಆಸನ ಹಾಗೆ ನಮ್ಮ ಮಕ್ಕಳು ಆಲೋಚನೆ ಮಾಡ್ಬೋದಲ್ಲ. ಮುಂದೆ ಅವ್ರ ಮದುವೆ ಆದಾಗ ಅವರು ನಮ್ಮ ಬಗ್ಗೆ ಆಲೋಚನೆ ಮಾಡ್ಬೋದು. ನನ್ನ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಓದಿಸಿರೋ ಎಂತಕ್ಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನನ್ನ ಮನೆ ಚಿಕ್ಕೂರು, ಪ್ರಾಪರ್ ನಮ್ಮ ಮನೆ ಚಿಕ್ಕೂರು. ನನ್ನಪ್ಪ ನನಗೆ 5ನೇ ಕ್ಲಾಸ್ ಇದ್ದಗಳಿಗೆ ಪಡುಗಲ್ ಶಾಲೆ ಹಾಕಿ ಇಂಗ್ಲೀಷ್ ಕಲಿತಾಳೆ ನನ್ನ ಮಗಳ ಅಂತ ಹೇಳಿ 5ನೇ ಕ್ಲಾಸ್ ಇದ್ದಗಳಿಗೆ. ಹಾಗಾಗಿ ಒಬ್ಬ ಬಸ್ ಇಲ್ಲ, ಬೆಳಿಗ್ಗೆ ಹೋದರೆ ಸಂಜೆ ಮಾತ್ರ, ಬೆಳಿಗ್ಗೆ ಒಂದು ಬಸ್, ಸಂಜೆ ಒಂದು ಬಸ್. ಆ ಸಂಜೆ ಬಸ್ ಚಿಕ್ಕೂರಿಗೆ ಬರ್ತಿಲ್ಲ. ನನ್ನ ಅಪ್ಪನ ಹೋಗಿದ್ರು, ಕದಕ್ಕೆ ಹೋಗಿದ್ರು, ಬಿಡುಕು ಹೋಗಿದ್ರು. ಆಗಳಿಗೆ ನನಗೆ 5ನೇ ಕ್ಲಾಸ್ ಇದ್ದಗಳಿಗೆ. ಆಗಲೇ ನನಗೆ ನಾನು ಯಜಮಾನ್ ಮಾತಾಡ್ತೇನೆ ನನ್ನ ಮಗನಿಗೆ ಓದಿಸೋದಿಗೆ, ನೀನು ನಿಮ್ಮ ಮಕ್ಕಳಿಗೆ ಇಷ್ಟಪ್ಪ ಓದಿಸ್ದೆ, ಇಷ್ಟಪ್ಪ ಇದೆಲ್ಲ ಮಾಡ್ತೆ. ನಾನು ನನ್ನ ಮಗನಿಗೆ 4 ಗಂಟೆಗೆ ಎದ್ದು ಸ್ಕೇಟಿಂಗ್ ಆಡೋದು ಕರ್ಕೊಂಡು ಹೋಗಿದ್ದೆ ನಯನಗರ ಅಂತ ಹೇಳಿ, ಐದಕ್ಕೆ ಎಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ಹಗಲಿಗೆ ಹೋಗೋದೇ ಡೇಂಜರ್. ಹಾಗಾಗಿ ಅವ್ರು ಮಾತು ಹೇಳ್ತಾರೆ, ನೀನು ಇಷ್ಟೆಲ್ಲ ಇದು ಮಾಡ್ತೀಯಲ್ಲ, ನಿನ್ನಪ್ಪ ನೀನು ಓದಿಸಲ್ಲ, ನೀನೆಂತ ಮಾಡಿದೆ ಅಂತ ಹೇಳಿ. ನಾನು ಚಾಲೆಂಜೇ ತಗೊಂಡಿಲ್ಲ. ಒಂದ್ಸರಿ ಕೂತ್ಕೊಂಡು ಆಲೋಚನೆ ಮಾಡಿದಳಿಕೆ ಹೌದಲ್ಲ, ಇವ್ರು ಹೇಳೋ ಮಾತಲ್ಲಿ ಎಷ್ಟು ಮೀನಿಂಗ್ ಇರ್ಬೋದು. ನಾವು ನಮ್ಮ ಮಕ್ಕಳಿಗೆ ಓದಿಸೋದು, ನಮ್ಮ ಮಕ್ಕಳನ್ನ ನಮ್ಮನ್ನು ಓದಿಸೋದು ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ಯಾರ ಅಂತ ಹೇಳಿ. ಹಾಗಾಗಿ ನಾನು ಅವ್ರ ಹತ್ರ ಹೇಳಿದ ಮಾತಿಗೆ ಅವ್ರು ಹೇಳೋದಕ್ಕೆ ಆನ್ಸರ್ ಆಗಿ ನಾನು ಏನೋ ಒಂದು ಮಾಡ್ತೀನಿ, ನನಗೇನೋ ಒಂದು ಮಾಡ್ಕೊಂಡು ನಾನು ಯಾರ್ಯಾರಿಗೂ ಟೈಮ್ ಕೊಟ್ಟೆ ಅಥವಾ ನಾನು ಏನೋ ಒಂದು ಟೈಮ್ ವೇಸ್ಟ್ ಮಾಡಿದೆ ಅಂತ ಹೇಳಿ ಥಿಂಕ್ ಮಾಡ್ಕೊಂಡಳಿಕೆ ನಾನು ಸ್ಟಾರ್ಟ್ ಮಾಡಿದೆ ಮಣಿ ಮೆಡಿಷನ್. ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟದ್ದು ಪ್ರತಿಯೊಂದು ಹಿಂಸು, ನನ್ನ ಜೊತೆ ಇದ್ದಂಥ ಪ್ರತಿಯೊಂದು ಹಿಂಸು ನನಗೆ ತುಂಬಾ ಸಪೋರ್ಟ್ ಕೊಟ್ಟರು. ಎಲ್ಲರೂ ನನ್ನ ಅಕ್ಕ ತಂಗಿಯರ ಥರ ಮಹಾರಾಷ್ಟ್ರನಾಗಿರ್ಬೋದು, ಪ್ರತಿಯೊಂದು UP ಅವರು ಎಲ್ಲರೂ ಇದ್ದರು. ಸೊ ಅದ ನಂತರ ನಾನು ಏನು ಮಾಡ್ತಾ ಬಂದೆ, ಅದು ಪ್ರತಿಯೊಂದು ಬೆನ್ನೆಲುಬಾಗಿದ್ದು ನನಗೆ ಇಷ್ಟ. ನಾನು ಎಂತಕ್ಕೆ ಈ ಮಾತೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ನೀವೆಲ್ಲರೂ ಮಹಿಳೆಯರೇ, ಇವತ್ತು ಮಹಿಳೆಯರ ದಿನಾಚರಣೆ. ಅದಕ್ಕೋಸ್ಕರ ನಮ್ಮ ಹತ್ರ ಈಗ ಕೆಲಸ ಮಾಡೋ ಹಿಂಸೆ ತುಂಬ ಜನ ಇತ್ತು. ಮನೆಯಲ್ಲೇ ಕೂತ್ಕೊಂಡು ನಾವು ಎಷ್ಟೋ ಟೈಮ್ ವೇಸ್ಟ್ ಮಾಡುತ್ತೆ, 1 hour 2 hour. ಅದನ್ನು ಎಂತ ಬೇಕಾದರೂ ಮಾಡಿ ನಾವು ಹೇಳಿ ನಮ್ಗೆ ಆಗ್ತಿಲ್ಲ ಅಂತ ಹೇಳಿ ಖಂಡಿತ
ನಮ್ಗೆ ಅವ್ರು ಕಷ್ಟಪಟ್ಟಿದ್ರು ಅದಕ್ಕೊಂದು ಉತ್ತರ ಕೊಡೋದು ಅಥವಾ ನಮ್ಮನ್ನು ನಾವು ಕಾನ್ಫಿಡೆನ್ಸ್ ಆಗಿ ಮಕ್ಕಳ ಕಲಿತು ಬೆಳೀತಾರೆ. ನಾವೀಗ ಹೇಳಿದ್ರು ಹಿಂದಿಯಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ನಾವು ಹೊರಗಡೆ ಹೋಗೋದ್ರಿಂದ ಮಕ್ಕಳ ಫೋನ್ ಮಮ್ಮಿ ಎಲ್ಲಿದ್ಯಾ, ಆ ಮಮ್ಮಿ ನೀನು ಎಲ್ಲಿ ಹೋಗಿದ್ಯಾ ಅಂತ ಹೇಳಿ ಆಮೇಲೆ ಅವ್ರ ಕೆಲಸನ ಅವ್ರನ್ನ ಮಾಡ್ಕೋಬೋದು ಕಲಿತು. ಅದನ್ನ ನಾವು ಬಿಸಿ ಆದಗಳಿಗೆ ಅವ್ರು ಕಲಿತ್ಕೋಬೋದಕ್ಕೆ ಅವ್ರಿಗೆ ನಾವು ಟೈಮ್ ಕೊಡು. ಪ್ರತಿಯೊಂದು ಟೈಮ್ನಲ್ಲೂ ನಾವು ಅವ್ರ ಜೊತೆ ಇದ್ದಗಳಿಗೆ ಅವ್ರು ಯಾವುದೂ ಕಲಿತಿಲ್ಲ, ಯಾರ ಜೊತೆನೂ ಬೆರೀತಿಲ್ಲ. ಸೊ ನನಗೆ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಸ್ಪೆಷಲ್ ಏನೋ ಸುಶೀಲಾಗೆ ಥ್ಯಾಂಕ್ಸ್ ಹೇಳ್ತೆ. ಪಾಪ ಅವ್ರು ನನಗೆ ಇವತ್ತು ಕಾಂಟ್ಯಾಕ್ಟ್ ಮಾಡೋದು ತುಂಬ ಟ್ರೈ ಮಾಡಿದ್ರು. ಸೊ ತುಂಬ ಥ್ಯಾಂಕ್ಸ್ ಹೇಳ್ತೆ. ಅವತ್ತು ನನಗೆ ಸನ್ಮಾನ ಮಾಡೋಕ್ಕೆ ಇಡೀ ಬಿಲವ ಟೀಮಿಗೆ ಬಿಲವ ಅಸೋಸಿಯೇಷನ್ ನಾನು ಯಾವತ್ತೂ ಇದ್ದೆ. ನಾನು ಇವತ್ತು ನನ್ನ ಮಿಸ್ ಅವ್ರ ಮತ್ತೆ ಹೇಳ್ತಾ ಬರ್ತಿದ್ದೆ. ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ ಇತ್ತು ನನ್ನ ಹತ್ರ ಎಂತ ಇತ್ತು ಅಂತ ಹೇಳಿ. ಬಟ್ ನಾನು ಎನಿ ಟೈಮ್ ಬಿಲವ ಅಸೋಸಿಯೇಷನ್ ಯಾವುದೇ ಕಾರ್ಯಕ್ರಮ ಆದರೂ ನಾನು ಬಪ್ಪೋದಕ್ಕೆ ಟ್ರೈ ಮಾಡಿದೆ, ಬರ್ತೆ. ನಾನು ಎನಿ ಟೈಮ್ ಮಿಸ್ಸದ ಜೊತೆ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇಡೀ ಫ್ಯಾಮಿಲಿ ಇದೆ. ಇವತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಅಂತ ಮುಂದೆ ನಾವು ಇಡೀ ಫ್ಯಾಮಿಲಿ ನಾವು ಇದ್ರ ಜೊತೆ ತನು ಧನದಿಂದ ನಾವು ಸಹಾಯ ಮಾಡೋದಕ್ಕೆ ಖಂಡಿತ ಬ್ರಹ್ಮೇಶ್ವರ ಆಶೀರ್ವಾದ ಭದ್ರಮಕ್ಕಳ ಆಶೀರ್ವಾದ ಇದ್ದರೆ ನಾನು ಖಂಡಿತ ನಾವು ಇಲ್ಲಿ ಇರುತ್ತೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಕೊಡೋದಕ್ಕೆ. ಥ್ಯಾಂಕ್ ಯು. ಈಗ ಅಧ್ಯಕ್ಷರ ಭಾಷಣ. ಸಭೆಯಲ್ಲಿ ಉಪಸ್ಥಿತಿರುವ ಗೌರವಾಧ್ಯಕ್ಷ ಮಂಜುನಾಥ್ ಅವರೇ, ಹಿರಿಯ ಅಧ್ಯಕ್ಷರಾಗಿದ್ದ ನಮ್ಮ ಎಸ್ ಟಿ ಪೂಜಾರಿ ಅವರೇ, ಎಸ್ ಕೆ ಪೂಜಾರಿ ಅವರೇ, ಸುಧಾಕರ್ ಪೂಜಾರಿ ಅವರೇ, ಹಾಗೂ ನನ್ನ ಅನೇಕ ಬಂಧು ಭಗಿನಿಯರೇ, ಇವತ್ತು ನಮಗೊಂದು ಸುಂದರ ಸಂಜೆ, ಸುಂದರ ಮಧ್ಯಾಹ್ನ. ಯಾಕಂತ ಹೇಳಿದರೆ ಇವತ್ತು ಒಂದು ಸಮಾಜ ಮುಂದುವರಿಯಬೇಕಾದ್ರೆ ಹೊಸ ಚಿಗುರು, ಹಳೆ ಬೇರು, ಮೂಡಿರಲು ಮನಸ್ಸೊಬಗು, ಹೊಸ ಯುಕ್ತಿ, ಹಳೆ ತತ್ವ, ದೊಡ್ಡಗೂಡೆ ಧರ್ಮ. ಹಾಗೆ ನಾವು ಇವತ್ತು ಹಿರಿಯರನ್ನು ಗೌರವಿಸಿದ್ದೇವೆ. ಅವರು ನಮ್ಮ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ. ಮಾತಣ್ಣ ಇವರು ನಮ್ಮ ಸಂಘದಲ್ಲಿ ಕೆಲವು ವರ್ಷ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಸಂಘದಿಂದ ದೂರ ಇದ್ದು ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಅನಾನುಕೂಲತೆ ಆಗ್ತಾ ಇದೆ. ಅದೇ ಲೆಕ್ಕದಲ್ಲಿ ಕೂಡ ನಮ್ಮ ಗಣಪಣ್ಣ ಮತ್ತು ಸೀತಕ್ಕನವರು ಅವರನ್ನು ಕೂಡ ನಾವು ಇವರ ಪ್ರಾತಸ್ಮರಣೀಯರು. ನಾವು ಇವರನ್ನು ಯಾವಾಗಲೂ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಈಗ ನಮ್ಮ ಹಿರಿಯರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಅದೇ ಲೆಕ್ಕದಲ್ಲಿ ನಾವು ನಮ್ಮ ಹಿರಿಯರು ಅಂದರೆ ನಮ್ಮ ಈ ಮಕ್ಕಳಿಗೆ ಸನ್ಮಾನ ಮಾಡುವುದರಿಂದ ಅವರಿಗೇನು ಬಲ ಸಿಗ್ತದೆ ಅಂತಲ್ಲ, ಇದು ಮಾದರಿ ಆಗ್ತದೆ. ಇನ್ನು ಈ ಸಮಾಜದಲ್ಲಿ ಕಲಿಯುವ ಮಕ್ಕಳು ಮುಂದೆ ಬಂದರೆ ನಮ್ಮ ಸಮಾಜ, ನಮ್ಮ ಸಂಘಟನೆಗಳು ಅವರನ್ನು ಪರಿಚಯಿಸುತ್ತವೆ. ಅವರ ಪರಿಚಯದಿಂದ ಇನ್ನೊಬ್ಬರಿಗೆ ಸ್ಫೂರ್ತಿ ಸಿಗಲಿ. ನಮ್ಮ ಸಮಾಜದಲ್ಲಿದ್ದರೆ ಎಲ್ಲವನ್ನು ಕಲಿತಿದ್ದಾರೆ. ಈ ಮುಂಬೈಗೆ ಎಷ್ಟೋ ಜನ ನಮಗೆ ಪೋಸ್ಟ್ ಗ್ರಾಜುಯೇಟ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಗಳು ಇರ್ಬೋದು, ಅದು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ. ಅದು ಅವರನ್ನು ನಾವು ವೇದಿಕೆಯಲ್ಲಿ ಕರೆತಂದು ಸಮಾಜಕ್ಕೆ ಪರಿಚಯಿಸುವುದು ಸಂಘಟನೆಯ ಒಂದು ಕರ್ತವ್ಯ. ಮತ್ತು ನಾವು ಆ ನಿಟ್ಟಿನಲ್ಲಿ ಆದಷ್ಟು ಹೆಚ್ಚಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಆ ಕೆಲಸದ ಫಲಿತಾಂಶ ನಮ್ಮ ಮುಂದಿನ ಪೀಳಿಗೆಗೆ ದೊರಕಬೇಕು ಅಂತ ನಮ್ಮ ಆಶೆ. ಹಾಗೇನು ಈಗ ಈ ಕಾಲದ ವೇದ ಕಾಲದಿಂದ ಹಿಡಿದು ಇಲ್ಲಿಯ ತನಕದ ಮಹಾಭಾರತ ರಾಮಾಯಣ ಕಾಲದಿಂದ ವಿಷಯಗಳನ್ನು ನಮ್ಮ ಮೇಡಮ್ ಲಕ್ಷ್ಮೀ ಪೂಜಾರಿಯವರು ಸುಂದರವಾಗಿ ಹೇಳಿದ್ದಾರೆ. ಈ ನಡುವೆ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಅನೇಕ ನಮ್ಮ ಯಂಗ್ಸ್ಟರ್ಸ್ ವೇದಿಕೆಯಲ್ಲಿ ಉತ್ತಮವಾಗಿ ವಿವಿಧ ಕಾರ್ಯಕ್ರಮವನ್ನು, ಮನೋರಂಜನಾ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಹೇಳ್ತೇವೆ. ಇವತ್ತು ನಾವು ಹೇಳುವುದು ನೋಡಿ, ಈಗ ಮೇಡಮ್ ಹೇಳಿದ ಹಾಗೆ ನಾವು ಸುಮ್ಮನೆ ಕುಳಿತರೆ ಸುಮ್ಮನೆ ಇರ್ತೇವೆ. ನಮ್ಮ ಮಕ್ಕಳ ಭವಿಷ್ಯ ಹೇಗಿರ್ತದೆ, ಮುಂದೆ ಏನು ಆಗ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಾನು ಟಿವಿ ಚಾನಲ್ನಲ್ಲಿ ನೋಡ್ತಾ ಇದ್ದೆ, ಟಿವಿ ಚಾನಲ್ ಅದು ಎಲ್ಲ ಜನರಿಗೆ ಕೂಡ ಬರ್ತಾ ಇದ್ದಾರೆ. ನಾಗಲಕ್ಷ್ಮಿ, ಡಾಕ್ಟರ್ ನಾಗಲಕ್ಷ್ಮಿ ಅಂತ ಒಬ್ಬರು ಡೆಂಟಿಸ್ಟ್, ಅವರು ಇವತ್ತು ನಾವು ನೋಡಿದರೆ ಇಡೀ ಕರ್ನಾಟಕವನ್ನು ಅನುಭವಿಸ್ತಾ ಇದ್ದಾರೆ. ಒಬ್ಬ ಹೆಂಗಸು, ಮತ್ತೊಬ್ಬರು ಲಕ್ಷ್ಮಿ ಹೆಬ್ಬಾಳ್ಕರ್. ಇವ್ರನ್ನ ಹಿಂದೆ ಹೋಗುವುದಿಲ್ಲ, ಹಿಂದಿನಿಂದ ತುಂಬ ಉಂಟು. ಆ ಹಿಂದಿನಿಂದ ಈಗ ವರ್ತಮಾನ ಕಾಲದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್, ನಾಗಲಕ್ಷ್ಮಿ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಇವರು ಕೂಡ ಕನ್ನಡದವರು, ಅಪ್ಪಟ ಕನ್ನಡದವರು. ಆದರೆ ಅವರು ಮಾಡುವ ಚಟುವಟಿಕೆ ಪ್ರತಿ ಡಾಕ್ಟರ್, ಪ್ರತಿ ಹಾಸ್ಪಿಟಲ್ಗೆ ಹೋಗಿ, ಪ್ರತಿ ಪಂಚಾಯತ್ ಬೋರ್ಡಿಗೆ ಹೋಗಿ ಅಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಕೆಲಸವನ್ನು ಖಂಡಿತವಾಗಿ ತೋರಿಸ್ತಾ ಇದ್ದಾರೆ. ಹೇಗೆ ಮಾಡಿದಿರಿ, ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಕೊಡ್ತಾರೆ. ಮಹಿಳೆಯರ ಬಗ್ಗೆ ನೀವು ಮಾಡಿರುವ ತಪ್ಪುಗಳನ್ನು ಎತ್ತಿ ಎತ್ತಿ ಹೇಳ್ತಾರೆ. ಮಹಿಳೆಯರ ಬಗ್ಗೆ, ಸಮಾಜದ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿದ್ದಾರೆ.
ಅಂತ ನಮ್ಮ ಮಕ್ಕಳು ಕೂಡ ಮುಂದೆ ಅಂತಹ ವೇದಿಕೆ ಅಂತಹ ಒಂದು ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದರೆ ಅದರಲ್ಲಿ ಕರಪ್ಷನ್ ಎಲ್ಲಿರುವುದಿಲ್ಲ, ಅಲ್ಲಿ ಸ್ವಚ್ಛಂದತೆ ಬರ್ತದೆ. ಈ ದೃಷ್ಟಿಯಲ್ಲಿ ನಮ್ಮ ಈ ಹೊತ್ತಿನ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಿದ್ರೂ ಕೂಡ ಅದಕ್ಕೆ ಸೂಕ್ತವಾದ ವ್ಯವಹಾರದ ಜ್ಞಾನ ಬೇಕಾಗ್ತದೆ. ಇವತ್ತು ಕೂಡ ನಮ್ಮ ಹೆಲ್ತಿನ ಬಗ್ಗೆ ಡಾಕ್ಟರ್ ಸೋನವಣೆ ಅವರು ಚಂದವಾಗಿ ಹೇಳಿದ್ದಾರೆ. ಅವರ ಮಾತು ಕೂಡ ನಾವು ಅನುಗಮನೆ ಬೆಳಿಗ್ಗೆ ನಾವು ಕಿಚನಿಗೆ ಹೋದಾಗ ಒಂದು 2 ನಿಮಿಷ ಅವರು ನಮ್ಮ ಕುಲದೇವರನ್ನು ಮನೆ ದೇವರನ್ನು ನೆನೆದು ನಮ್ಮ ಕೆಲಸವನ್ನು ನಾವು ಆರಂಭಿಸಬೇಕು. ಬರೀ ನಾವು ಹೋದೆವು ಮತ್ತೆ ಮುಖದವರನ್ನಲ್ಲ, ಅಲ್ಲಿ ಪ್ರಾರ್ಥನೆ ಮುಖ್ಯ, ನಾವು ಅದನ್ನು ಮಾಡಬೇಕು. ಹಾಗೆ ನಮ್ಮ ಈ ಪ್ರತಿ ಬಂದರಲ್ಲಿ ಕೂಡ ಭಾರತೀಯ ಇಂದಿನ ಹೋಗಿದ್ರೆ ನಮ್ಮ ಸಮಾಜ, ನಮ್ಮ ಕುಂದಾಪುರ, ಇದರಲ್ಲಿ ಮಹಿಳೆಯರು ನಾವು 60 ವರ್ಷಕ್ಕಿಂತ ಮೊದಲು ಕಂಡ ಸಮಾಜ ಇವತ್ತು ತಲೆ ಕೆಳಗಾಗಿ ಹೋಗಿದೆ. ಮೊದಲು ಒಂದು ಮನೆಯಿಂದ ಒಂದು ಹೆಣ್ಣು ಶಾಲೆಗೆ ಹೋಗ್ಲಿಕ್ಕಿಲ್ಲ. ಇವತ್ತು ಮನೆ ಶಾಲೆ ಎಲ್ಲದಕ್ಕಿಂತ ಮುಂಚೂಣಿಯಲ್ಲಿ ಕಲಿಯುವುದರಲ್ಲಿ ಎಲ್ಲ ಜಾತಿಗಿಂತ ಹಿಂದುಳಿದ ಜಾತಿಯವರು ಮುಂದಿದ್ದಾರೆ. ನೀವು SSLC ಮತ್ತೆ 12ನೇ ಕ್ಲಾಸಿನ ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗ್ತದೆ ಯಾರು ಮುಂದಿದ್ದಾರೆ ಅಂತ. ಕಲಿಯುವ ಪ್ರತಿಭೆ ನಮ್ಮಲ್ಲಿ ಇದೆ, ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಮಹಿಳಾ ದಿನಾಚರಣೆ, ಮಹಿಳೆಯರಿಗಾಗಿ ಮಹಿಳೆಯರೇ ಆಯೋಜಿಸಿಕೊಂಡ ಕಾರ್ಯಕ್ರಮ ಮಹಿಳಾ ದಿನಾಚರಣೆ. ಆ ಮಹಿಳಾ ದಿನಾಚರಣೆಯನ್ನು ಮೊದಲೊಂದು ನಾವು ಜಾನಪದ ಸಾಹಿತ್ಯದಲ್ಲಿ ಕೇಳಿದ್ದೇವೆ, ಹೆಣ್ಣು ಹಡಿಯಲು ಬೇಡ, ಮೆರವಣಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬೇಡ, ಹೆಣ್ಣು ಹೋಗುವಾಗ ಅಳಬೇಡ ತಾಯಮ್ಮ, ಚಿಟ್ಟಾಯಿ ಶಿವಗೆ ಬೈಬೇಡ. ಅಂದರೆ ನಾವು ಹೆಣ್ಣನ್ನು ಕಲಿಸುವಾಗ ನಮ್ಮ ತಾಯಿಯ ಕರುಳು ಎಷ್ಟು ನೋಯ್ತದೆ ಅಂತ ಹೇಳಿದರೆ ಹೋದ ಮಗಳು ಹೇಗಿರ್ತಾರೋ ಅಂತ ಹೇಳ್ಬೋದು. ಅಂಥ ಪರಿಸ್ಥಿತಿ ಇವತ್ತಿಲ್ಲ. ಅದಕ್ಕಾಗಿ ನಮ್ಮ ಕಾಲ ಬದಲಾಗಿದೆ ಅಂತ ಹೇಳ್ತೀವಿ. ಮೊದಲನೇ ಕಾಲದಲ್ಲಿ ಹೆಣ್ಣು ಹೋದವಳು ಯಾಕೆ ಹೆಚ್ಚು ಕಷ್ಟ ಅನುಭವಿಸಬೇಕಾಗಿತ್ತು ಅಂತ ಆ ಪರಿಸ್ಥಿತಿ ಇದ್ದಿತ್ತು. ಆದರೆ ಕಾಲದ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಮತ್ತೆ ಒಂದು ಕಡೆ ಹೇಳ್ತಾರೆ, ಅಂತಿಮ ಬೇರು ಹೆಣ್ಣೆಂದು ಏಕೆ ತೆಗೊಳ್ಳಬೇಡಿ, ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತ ತಾಯಿ, ಹೆಣ್ಣಲ್ಲವೇ ನಿಮ್ಮನ್ನು ಈ ಹೊತ್ತ ಭೂಮಿ. ಆ ರೀತಿಯಲ್ಲಿ ಈಗ ನಾವು ಅದನ್ನು ಅನುಭವಕ್ಕೆ ತಗೊಂಡಾಗ ಪ್ರತಿಯೊಂದು ಕಡೆ ಹೆಣ್ಣಿಗೆ ಪ್ರಾಧಾನ್ಯತೆ ಇದೆ. ಹೆಣ್ಣು ಈಗ ಅಂದಿನ ಕಾಲಕ್ಕಿಂತ ಇಂದಿನ ಕಾಲದ ಹೆಣ್ಣು ಬಹಳಷ್ಟು ಪರಿವರ್ತನೆಯನ್ನು ತಂದಿದ್ದಾರೆ. ಪೈಲಟ್ನಿಂದ ಹಿಡಿದು ಎಲ್ಲ ಕೆಳಮಟ್ಟದ ಮನೆ ಕೆಲಸದಿಂದ ಹಿಡಿದು ಪೈಲಟ್ ತನಕ ಮಟ್ಟದ ದೇಶವನ್ನು ಕೂಡ ನಡೆಸುವಂಥ ಚಿತ್ರ ನೀಡುವಂಥ ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೆಣ್ಣು. ಹಾಗಾಗಿ ಹೆಣ್ಣು ಪ್ರಾಧಾನ್ಯತೆಯನ್ನು ಪಡೆದುಕೊಂಡ ಈ ಸಮಾಜ ಇವತ್ತು ನಮ್ಮ ಹಿಂದುಳಿದ ಸಮಾಜಗಳು ಕೂಡ ಹೆಣ್ಣು ಕಡಿಮೆ ಇಲ್ಲ ಎನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ನಮ್ಮ ಗುರುಗಳು ಹೇಳಿದ ಮಾತನ್ನು ನಾವು ನೆನಪಿಟ್ಕೋಬೇಕು. ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಮನುಕುಲಕ್ಕೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಎಲ್ಲ ಜಾತಿಯವರು ನಾವು ಕಳಿಸಿದ್ದೇವೆ. ಹಾಗೆ ಇಂದಿನ ಈ ವೇದಿಕೆ ನಮ್ಮ ಸ್ವರ್ಗೀಯ ಸುರೇಶ್ ಪೂಜಾರಿ ಅವರ ವೇದಿಕೆ. ಅವರನ್ನು ನಾವು ಯಾವಾಗಲೂ ಮೊದಲೇ ನಾನು ನೆನಪು ಮಾಡಿಕೊಂಡೆ. ಸುರೇಶ್ ಪೂಜಾರಿ ಅವರು ಇಂಥ ಸಭೆಯನ್ನು ಕಂಡಾಗ ಅವರು ಬಹಳಷ್ಟು ಉತ್ಸಾಹದಿಂದ ಮಾತಾಡುವಂಥ ಸಭೆ. ನಮ್ಮ ಜೊತೆ ಇವತ್ತು ಮೀನಾಕ್ಷಿ ಸಿಂಧೆ ಅವರಿದ್ದಾರೆ. ಮ್ಯಾಮ್ ನಮಸ್ತೆ. ನಾನು ಕನ್ನಡದಲ್ಲಿ ಹೇಳ್ತೆ, ಐ ಥಿಂಕ್ ನೀವು ಹಿಂದಿಯಲ್ಲಿ ಅಥವಾ ಮರಾಠಿಯಲ್ಲಿ ಹೇಳ್ಬೋದು. ನಮ್ಮ ಒಂದು ಬಿಲ್ಲವ ಅಸೋಸಿಯೇಷನ್ ಸಂಘದ ಒಂದು ಹಳದಿ ಕುಂಕುಮ ಮತ್ತು ಮಹಿಳೆಯರ ವಿಶೇಷತೆ ದಿನ ಇವತ್ತು ನಿಮಗೆ ಗೊತ್ತಿರುವಂಥದ್ದು. ಸೊ ಇದರ ಬಗ್ಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಒಂದು 2 ಸ್ಪೀಚ್ ನಿಮ್ಮ ಒಂದು ಜर्नीಯಿಂದ 4 लेडीजಗೆ ಇದು माहिती सिगಬೇಕು. सर्वप्रथम मला असं वाटतं मुंबई टू कर्नाटक हे चॅनल मला असं वाटतं आजच 1000 सबस्क्राईब झालेलं आहे आणि खरं तर माझ्याकडून खूप साऱ्या शुभेच्छा आहेत. आणि आजचा दिवस बिल्लावा संघाच्या हळदी कुंकासाठी मला इथे आमंत्रित केलेलं आहे. आणि गेली अनेक वर्ष बिल्लावा संघाच्या वतीने मला असं वाटतं कुंदापूर समाजाचं जे आहे त्या लोकांचा हळदी कुंकू इथे कायम होत असतो. आणि एक प्रेरणादायी म्हणून मला नेहमी ते लोक ह्या कार्यक्रमासाठी आवर्जून बोलवतात. आणि आपल्या समाजाच्या महिलांनी पुढे जावं ही त्यांची खूप इच्छा असते. आणि म्हणून आपल्या महिलांना सपोर्ट करण्यासाठी हा सगळा पुरुष वर्ग हा कार्यक्रम इथे करत असतो. आणि खूप मनापासून शुभेच्छा आहेत की महाराष्ट्रात देखील आपण आपल्या समाजाची संस्कृती असेल किंवा महाराष्ट्राची संस्कृती असेल ते पुढे नेण्याचं काम करतो आहे. आणि आपल्या महिलांना देखील एक वेगळं प्रोत्साहन देतो आहे. आणि वर्षानुवर्ष हा कार्यक्रम इथे करून मला असं वाटतं की महिलांमध्ये एक नवीन ऊर्जा निर्माण करतो आहे. तर माझ्याकडून संपूर्ण कुंदापूरच्या बिल्लावा समाजाला शुभेच्छा आहेत. त्याचबरोबर आपला जो चॅनल आहे
त्यांना देखील माझ्याकडून खूप साऱ्या शुभेच्छा. ಸೊ ಥ್ಯಾಂಕ್ ಯು. ನಮ್ಮ ಕುಂದಾಪುರ ಬಿಲ್ಲವ ಸೇವಾ ಸಂಘದ ಒಂದು ನಮ್ಮ ಟೀಮ್ ಅಂತಲೇ ಹೇಳ್ಬೋದು, ಬೆನ್ನೆಲುಬು ಅಂತಲೇ ಹೇಳ್ಬೋದು. ಸೊ ಇದೇ ಒಂದು ಧಾರ್ಮಿಕ ಸಂಸ್ಥೆಯ ಬಗ್ಗೆ ನೀವು ಒಂದಿಷ್ಟು ಮಾತಾಡಬೇಕು ಅಂತ ಹೇಳಿದ್ರಿ. ಸೊ ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ ಯಾರು? ನಾವು ಮುಂಬೈಯಲ್ಲಿ ಕುಂದಾಪುರ ಕನ್ನಡ ಮಾತಾಡುವಂಥ ಬಿಲ್ಲವರನ್ನು ಒಗ್ಗೂಡಿಸುವಾಗಿ ಸಾಧಾರಣ ಒಂದು 38 ವರ್ಷ, ಅದಕ್ಕಿಂತ ಮುಂಚೆ ಸಹ ಈ ಸಂಘ ಅಸ್ತಿತ್ವದಲ್ಲಿತ್ತು. ಮಧ್ಯದಲ್ಲಿ ಅದು ಬಂದಾಗಿತ್ತು. ಅದನ್ನು ವಾಪಸ್ಸು 1988ರಿಂದ ಸುರೇಶ್ ಪೂಜಾರಿ ಅವರ ಮುತುವರ್ಜಿಯಲ್ಲಿ ಇದನ್ನು ವಾಪಸ್ ಶುರು ಮಾಡಿದರು. ಈಗ 38ನೇ ವರ್ಷದಲ್ಲಿ ನಾವಿದ್ದೇವೆ. ಈಗ ಕಾರ್ಯಕ್ರಮ ಈಗ ಹೊಸ ಒಂದು ಕಳೆದ ವರ್ಷದಿಂದ ಹೊಸ ಕಮಿಟಿ ಬಂದ ನಂತರ ಕಾರ್ಯಕ್ರಮ ಎಲ್ಲ ಅದ್ದೂರಿಯಾಗಿ ಮಾಡ್ತಾಯಿದ್ದೇವೆ. ನೀವೇ ನೋಡಿದಾಗೆ ಈ ವರ್ಷ ನಾವು ಕೊಡಿಚೆನೆಯ ಸ್ಪೋರ್ಟ್ಸನ್ನು ಮಾಡಿದ್ದೇವೆ. ಇವತ್ತು ಮಹಿಳಾ ದಿನಾಚರಣೆ ಹಾಗೂ ಅರ್ಸಿಂಗ್ ಕುಂಕುಮ ಸಹ ಅದ್ದೂರಿಯಾಗಿ ಮಾಡಿದೆ. ಇನ್ನು ಮುಂದೆ ಇದೇ 22 ತಾರೀಕಿಗೆ, ಮಾರ್ಚ್ 22 ತಾರೀಕಿಗೆ ಕುಂದಾಪುರ ಬಿಲ್ಲವ ಕ್ರಿಕೆಟ್ ಟ್ರೋಫಿ ಇದೆ. ಅದರಲ್ಲಿ ಮಾತ್ರ ನಾವು ಎಲ್ಲ ನಮ್ಮ ಗುರುನಾರಾಯಣರ ಒಂದು ತತ್ವ ಸಂದೇಶವನ್ನು ಇದು ಮಾಡೋಕ್ಕೋಸ್ಕರ ಎಲ್ಲ ಜಾತಿ ಒಂದೇ ಧರ್ಮ ಮತ್ತು ಒಬ್ಬರೇ ದೇವರೆಂಬ ಇದನ್ನು ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ 8 ಜನ ಬಿಲ್ಲವರು ಒಂದು ಟೀಮಲ್ಲಿ ಕನಿಷ್ಠ, ಹಾಗೆ 3 ಜನ ಇತರ ಸಮುದಾಯದವರು ಇರ್ಬೋದು ಅಂತೇಳಿ ಒಂದು ಮಾಡಿ, ಅಂದರೆ ಎಲ್ಲರನ್ನೂ ಇದು ಮಾಡೋಕ್ಕೋಸ್ಕರ ಟೂರ್ನಮೆಂಟ್ ಮಾಡ್ತಾಯಿದೆ. ಅದೇ ರೀತಿಯಲ್ಲಿ ಧಾರ್ಮಿಕ ಸಮಿತಿಯ ವತಿಯಿಂದ ಕಳೆದ ವರ್ಷ ನಾವು ಅದ್ದೂರಿಯಾಗಿ ನಾವು ಏಕಾಭಜನೆ ಮಾಡಿದ್ದೇವೆ ಏಪ್ರಿಲಲ್ಲಿ. ಈ ವರ್ಷ ಅದೇ ಏಕಾಭಜನೆಯನ್ನು ಏಪ್ರಿಲ್ 11ನೇ ತಾರೀಕು ಶನಿವಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಅಖಂಡವಾಗಿ ಹಲವಾರು ಭಜನಾ ತಂಡಗಳನ್ನೆಲ್ಲ ಕರೆಸಿ ನಾವು ಮಾಡ್ತಾಯಿದ್ದೇವೆ. ಅದಕ್ಕೂ ಸಹ ಎಲ್ಲರೂ ಬಂದು ಇದೇ ರೀತಿಯಲ್ಲಿ ಸಹಕಾರ ತನುಮನ ಸಹಕಾರ ಕೊಟ್ಟು ಅದನ್ನು ಸಹ ಯಶಸ್ವಿ ಮಾಡಬೇಕನ್ನೋ ನಾವು ಈ ಮೂಲಕ ಧಾರ್ಮಿಕ ಸಮಿತಿ ವತಿಯಿಂದ ನಾನು ಕೇಳ್ಕೊಳ್ತಿದ್ದೇನೆ.